ಬೇಡ ಬೇಡ ನಾನು ಸ್ಟಾರ್ಟ್ ಆಗಿದೆ. ಪರವಾಗಿಲ್ಲ ಪರವಾಗಿಲ್ಲ. ಸ್ಟಾರ್ಟ್ ಆಗಿದ್ಯಾ? ನಂದಲ್ಲ, ನಿಮ್ಮ ಮೊಬೈಲ್ ಸ್ಟಾರ್ಟ್ ಆಗಿದ್ಯಾ? ಗಣಪತಣ್ಣ ಸ್ಟಾರ್ಟ್ ಆಗಿದ್ಯಾ? ಆಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನೀಲ್ಕಂಠ್ KN ಅಂತ KRS ಪಕ್ಷದಿಂದ. ಇವತ್ತು ನಾವು ಸಿರ್ಸಿಯಲ್ಲಿದ್ದೇವೆ. ಸಿರ್ಸಿಯ ವಿಶ್ವನಾಥ್ ಜಿ ರೇವಣ್ಕರ್ ಅಂತ ಇವ್ರ ಬಗ್ಗೆ ಹೇಳ್ತೀನಿ, ದಯವಿಟ್ಟು. ಇದು ಬಹಳ ಮುಖ್ಯವಾದಂತಹ ವಿಚಾರ. ಇವರು ಒಂದು ಸರ್ಕಾರಿ ವೈದ್ಯರಾಗಿದ್ದವರು. ಯಾಕೆ ಇದು ಮುಖ್ಯವಾದ ವಿಚಾರ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸರ್ಕಾರಿ ವೈದ್ಯರಾಗಿದ್ದಂಥವ್ರು. ಇವರ ಮನೆ ನೋಡಿ, ಆಮೇಲೆ ಇವರ ಸರಳತೆ ನೋಡಿ, ಇವರ ಸರಳ ಜೀವನದ ಬಗ್ಗೆ, ಮತ್ತೆ ಇವರ ಸರ್ಕಾರಿ ಸೇವಾ ಅವಧಿಯ ಬಗ್ಗೆ ಇವರು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಅವ್ರ ಹತ್ರ ನಾವು ಕೇಳೋಣ. ಹಾಗಾಗಿ ಇವರನ್ನ ಈಗ ಮಾತಾಡಿಸ್ತೇನೆ ನಾನು. ಸರ್ ನಮಸ್ಕಾರ. ಈಗ ಏನಿಲ್ಲ, ನಿಮ್ಮ ಬಗ್ಗೆ ನಮ್ಗೆ ಇಲ್ಲಿ ಪ್ರದೀಪ್ ಅವರು ಹೇಳಿದ್ರು, ಇಂತ ಒಂದು ಸರ್ಕಾರಿ ವೈದ್ಯರಾಗಿದ್ದಂತವ್ರು. ತಾಲೂಕು ಆಸ್ಪತ್ರೆಗೆ ಇದ್ರಲ್ಲ ಸರ್? ತಾಲೂಕು ಆಸ್ಪತ್ರೆಗೆ ಇದ್ದಂತವ್ರು. ಕಾರವಾರದಲ್ಲಿ ಸಿವಿಲ್ ಹಾಸ್ಪಿಟಲ್ ಆಗುತ್ತೆ. ಹೌದಾ? ಅಲ್ಲಿ 8 ವರ್ಷ ಮುಗಿಸ್ಕೊಂಡಿದ್ದೀನಿ. ಇದನ್ನ ಇಂತ ಒಂದು ವಿಚಾರವನ್ನ ಒಂದು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದಂತವರು ನಮ್ಮ ಭಾಗದಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ನಾವು ಎಂತೆಂತವರನ್ನು ನೋಡಿದೀವಿ. ಈಗ ನಾವು ಅಂತಲ್ಲ, ಈಗ ಜನಸಾಮಾನ್ಯರು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿಯ ವೈದ್ಯರು ಜನರಿಗೆ ಸರಿಯಾಗಿ ಮುಟ್ಟಿ ನೋಡಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ಆಗಿದೆ, ಸರ್ಕಾರಿ ಆಸ್ಪತ್ರೆ ಪರಿಸ್ಥಿತಿ ಆಗಿದೆ. ಅದು ಅಲ್ಲಿಯ ವೈದ್ಯರುಗಳ ಲೋಪದೋಷವೋ ಅಥವಾ ಅವರ ಕರ್ತವ್ಯ ಲೋಪವೋ ಅದು ಗೊತ್ತಿಲ್ಲ ನಮ್ಗೆ. ಅದು ಅಥವಾ ಅವರನ್ನ ಸರಿಯಾಗಿ ಜನರಿಗೆ ಟ್ರೀಟ್ಮೆಂಟ್ ಕೊಡಿ, ಸರಿಯಾಗಿ ಚಿಕಿತ್ಸೆ ಮಾಡಿ ಅಂತ ಹೇಳ್ಬೇಕಾದವರು ಹೇಳದೇನೆ ಇರೋ ಕಾರಣಕ್ಕೋ ಅಥವಾ ಜನಪ್ರತಿನಿಧಿಗಳ ಲೋಪದೋಷವೋ ಅದು ಗೊತ್ತಿಲ್ಲ ನಮ್ಗೆ. ಆದ್ರೆ ಅಂತಹ ಕನಿಷ್ಠ ಮಟ್ಟದ ಪರಿಸ್ಥಿತಿ ಇದೆ ಇವತ್ತು. ಬೇರೆ ಬೇರೆ ತಾಲೂಕಾ ಆಸ್ಪತ್ರೆ ಇರ್ಬೋದು, ಗ್ರಾಮ ಇರ್ಬೋದು, ಜಿಲ್ಲಾಸ್ಪತ್ರೆ ಇರ್ಬೋದು. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಜನರಿಗೆ ಸರಿಯಾದ ಚಿಕಿತ್ಸೆ ಇಲ್ಲ. ಇರೋ ಚಿಕಿತ್ಸೆಯನ್ನು ಕೂಡ ಸರಿಯಾಗಿ ಮುಟ್ಟಿ ನೋಡೋದಿಲ್ಲ, ಪರೀಕ್ಷೆ ಮಾಡೋದಿಲ್ಲ. ಹಿಂಗ ನೋಡಿದ್ರು ಬರೋದು. ಮತ್ತೆ ಒಬ್ಬೊಬ್ಬ ಸರ್ಕಾರಿ ವೈದ್ಯರು, ಪ್ರತಿಯೊಂದು ಸರ್ಕಾರಿ ವೈದ್ಯರು ಬಹುತೇಕ ಒಂದೊಂದು ಕ್ಲಿನಿಕ್ ತೆರೆದಿಟ್ಕೊಬಿಟ್ಟಿದ್ದಾರೆ. ಅವಾಗ ಅವರ ಕ್ಲಿನಿಕ್ಗೆ ಹೋದ್ರೆ ಅವ್ರದ್ದು 5 ನಿಮಿಷ, ಕನಿಷ್ಠ 5 ನಿಮಿಷ ತಪಾಸಣೆ ಮುಗಿಯುವುದಿಲ್ಲ. ಏನು ರೋಗ ಇದೆಯೋ ಇಲ್ವ ಅಂತ ಚೆಕ್ ಮಾಡೋದು ಅಥವಾ ಏನೇನು ಸಮಸ್ಯೆ ಇದೆ ಅದು ಮುಗಿಯುವುದಿಲ್ಲ. ಅಂತಹ ವೈದ್ಯರುಗಳ ಮಧ್ಯೆ ನಾವು ನಿಮ್ಮಂತಹ ಒಂದು ಪುಣ್ಯಾತ್ಮರ ಬಗ್ಗೆ ಕೇಳಿ ನಿಮ್ಮನ್ನ ಮಾತಾಡಿಸ್ಬೇಕು, ಮತ್ತೆ ನಿಮ್ಮ ಬಗ್ಗೆ ಜನರಿಗೂ ತಿಳಿಸ್ಬೇಕು. ಇಂತಹ ಪ್ರಾಮಾಣಿಕರಿದ್ದಾರೆ, ಇಂತಹ ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದಾರೆ, ನಮ್ಮ ಮುಂದಿದ್ದಾರೆ. ಮತ್ತೆ ಆಲ್ರೆಡಿ ಈಗಾಗಲೇ ಸೇವೆ ಸಲ್ಲಿಸ್ತಾ ಇದ್ದಂತವರು ಇಂಥವರ ಒಂದು ಏನು ಆದರ್ಶವನ್ನ ಅಳವಡಿಸ್ಕೊಳ್ಳಿ, ಜನರಿಗೆ ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆಯನ್ನ ನೀಡಲಿ, ಪರೀಕ್ಷೆಯನ್ನ ಮಾಡಲಿ ಅನ್ನೋ ಕಾರಣಕ್ಕಾಗಿ ಮಾತಾಡ್ತಾ ಇರುವಂತದ್ದು. ಹಾಗಾಗಿ ಸರ್, ಈಗ ನಿಮ್ಗೆ ಸೇವಾ ಅವಧಿಯಲ್ಲಿ ಹೇಗೆ ಅನಿಸ್ತಾ ಇದೆ? ಸರ್ಕಾರಿ ನಿಮ್ಗೆ ವ್ಯವಸ್ಥೆಗಳು ಮತ್ತೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಿಗಬೇಕಾದಂತ ಎಲ್ಲ ವ್ಯವಸ್ಥೆಗಳು ಸರಿಯಾಗಿದ್ದುವಾ? ಇಲ್ಲ, ನಾನು ಫಸ್ಟ್ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಿ ಮಾಡಿದ್ದೆ. ಅವಾಗ ಅಲ್ಲಿ 12 ವರ್ಷ ಮಾಡಿದೆ. ಅಲ್ಲೆಲ್ಲ ವ್ಯವಸ್ಥೆ ಇತ್ತು. ಬಟ್ ನಾವು ಸರಿಯಾಗಿ ಅಂದ್ರೆ ಕರೆಕ್ಟ್ ಟೈಮಿಗೆ ಹೋಗಿ ಕರೆಕ್ಟ್ ಟೈಮಿಗೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಇದು ಮಾಡ್ತಿದ್ವಿ. ನಾವು ಸರಿಯಾಗಿ ಸರ್ಕಾರ ಎಷ್ಟು ಕೊಟ್ಟು ಅದ್ರದ್ದು ನಾವು ತೊಡಗಿಸ್ಕೊಳ್ಬೇಕಲ್ಲ. ನಾವು ಇದೇ ಪ್ರೊಫೆಷನ್ ಬಂದ್ಮೇಲೆ ಅದಕ್ಕೆ ಅಷ್ಟು ಮಾಡ್ಲೇಬೇಕು. ಆಮೇಲೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲೂ 12 ವರ್ಷ ಸೇವೆ ಮಾಡಿದೆ. ಆಮೇಲೆ ತಾಲೂಕು ಹಾಸ್ಪಿಟ್ಲಿಗೆ ಹೋದೆ, 6 ವರ್ಷದ ನಂತರ ರಿಟೈರ್. ಹೌದಾ? ಈಗ 6 ವರ್ಷ ಆಯ್ತು ನೀವು ರಿಟೈರ್ಡ್ ಆಗಿ? ಅಲ್ಲ, 6 ವರ್ಷ ಅಲ್ಲ, 3 ವರ್ಷ ಆಯ್ತು. 6 ವರ್ಷ ಇಲ್ಲಿ ಕೆಲಸ ಮಾಡಿದೆ. ಇಲ್ಲಿ ಕೆಲಸ PG ಹಾಸ್ಪಿಟಲ್ ಅಲ್ಲಿ. ಸರಿ. ಈಗ ನನ್ಗೆ ಒಂದು ಕುತೂಹಲ ರೀ ಸರ್. ಈಗ ನಮ್ಮಲ್ಲಿ ಇರುವಂತಹ ಸರ್ಕಾರಿ ಡಾಕ್ಟರ್ ಅಂತಲ್ಲ, ಸರ್ಕಾರಿ ವೈದ್ಯರು ಅಂತಲ್ಲ, ಎಲ್ಲ ಬಹುತೇಕ ಸರ್ಕಾರಿ ಅಧಿಕಾರಿಗಳದ್ದೇ ಮನೆ ನೋಡಿದ್ರೆ ಎಂತೆಂತ ಬಂಗಲೆ ರೀತಿಯಲ್ಲಿ ಇರೋದನ್ನು ನಾವು ನೋಡಿದೀವಿ ಸರ್. ನಿಮ್ಮ ಮನೆ ನೋಡಿದ್ರೆ ನಮ್ಗೆ ನಿಜಕ್ಕೂ ಮನಸ್ಸಿಗೆ ಬೇಜಾರಾಗ್ತದೆ. ನಿಜಕ್ಕೂ ನೀವು ನ್ಯಾಯವಾಗಿ ನಿಮ್ಮ ಸಂಬಳದಲ್ಲಿ ನೀವು ಬದುಕಿದ್ರು ಇನ್ನೂ ಒಂದು ಚೆನ್ನಾಗಿರೋದು ಮಾಡ್ಕೊಳ್ಬಹುದಿತ್ತು. ಆದ್ರೆ ನೀವು ಇನ್ನೂ ಸರಳವಾಗೇ ಇದ್ದೀರಲ್ವಾ? ಹಾಗಾಗಿ ಒಂದು ಕ್ಲಿನಿಕ್ ಇಟ್ಟವ್ರದ್ದು 3 ಫ್ಲೋರ್ ಮನೆಗಳು ಇರ್ತಾರೆ. ಇವರು ಒಂದು ಗೌರ್ಮೆಂಟ್ ಒಂದು ಸರ್ಕಾರಿ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದೀರಾ. ನಿಮ್ಮ ಈ ಸರಳತೆಗೆ
ಏನು ಅದ್ರ ಬಗ್ಗೆ ಸ್ಫೂರ್ತಿ ಏನು ಅಂತ ಸ್ವಲ್ಪ ಆತ್ಮತೃಪ್ತಿ ಇದೆಯಾ ನಿಮ್ಗೆ? ಅಲ್ಲ ಇದು ನಮ್ಮ ಓಲ್ಡ್ ಹೌಸ್, ಅದ್ರಲ್ಲಿ ಯಾರಾದ್ರೂ ಒಬ್ರು ಇರ್ಬೇಕಲ್ಲ. ಹಾ ಹೌದಾ. ಆ ರೀತಿ ಇನ್ನು ಮತ್ತೆ ಬೇರೆ ಮನೆ ಇದೆ ಮನೆ ಇಲ್ಲ, ಮಾಡ್ಬೇಕು. ನಿಮ್ಗೆ ಸರ್ಕಾರದಿಂದ ನಿಮ್ಗೆ ಏನೇನ್ ಚಿಕಿತ್ಸೆ ಕೊಡಬೇಕಾಗಿತ್ತ ಅದೆಲ್ಲ ಕರೆಕ್ಟ್ ಆಗಿ ಸಪ್ಲೈ ಆಗ್ತಾ ಇತ್ತ? ಮೆಡಿಸಿನ್ ಆಗ್ಲಿ ಪ್ರತಿಯೊಂದು ಕೊಡ್ತಾ ಇದ್ರು. ಮತ್ತೆ ಎಲ್ಲ ರೋಗಿಗಳಿಗೆ ಏನೇನ್ ಚಿಕಿತ್ಸೆ ಈ ರೀತಿಯಲ್ಲಿ ಇಲ್ಲಾಗಿತ್ತು ಅವಾಗ, ಏನಿದೆ ಈಗ ಇದು ಹೈಟೆಕ್ ಬರ್ತಾ ಆಗಿದೆ. ಇದೆ. ಅಲ್ಲ, ಈ ರೀತಿಯಲ್ಲಿ ಇಲ್ಲಾಗಿತ್ತು ಅವಾಗ, ಹೈಟೆಕ್ ನಮಸ್ತೆ ಮೇಡಮ್. ಸಮಾವೇಶ ಏನಿಲ್ಲ, ಇವ್ರ ಬಗ್ಗೆ ಏನ್ ಕೇಳಿದೀವಲ್ಲ ಅವ್ರನ್ನ ಮಾತಾಡ್ಸೋಣ ಅಂತ ಅಲ್ಲ, continue ಮಾಡಿ. ಇವಾಗಿನ ತರ ಅವಾಗ ಇಲ್ಲಾಗಿತ್ತು, ಇವಾಗ ಹೈಟೆಕ್ ಆಗಿದೆ ಸರ್. ಅವಾಗಿಂದಕ್ಕೆ ಹೊಗಳುತ್ತಾ ಇದ್ದಾರೆ ಅಂದ್ರೆ ಇವಾಗಿನವ್ರು ಏನ್ ಮಾಡ್ಬೋದು ಅಂತ ಲೆಕ್ಕ ಹಾಕಿ. ಎಲ್ಲ ಸಪ್ಲೈ ಇರ್ತಿತ್ತು. ಹಾ. ನಿಮ್ಮ ಅವಧಿಯಲ್ಲಿ ಇದು ಚೆನ್ನಾಗಿತ್ತು, ಆವಾಗ ಆಡಳಿತನೂ ಕೂಡ ಚೆನ್ನಾಗಿತ್ತು, ಅವಾಗ ಇತ್ತು. ಆವಾಗ ಇವಾಗ ದ್ವೇಷದ ರಾಜಕಾರಣನೂ ಇರ್ಲಿಲ್ಲ ಬಹುಶಃ. ಸ್ವಲ್ಪ ಕಮ್ಮಿ ಇತ್ತು. ಕಮ್ಮಿ ಇತ್ತು ಅವಾಗ ಏನಾಗಿತ್ತು, ಇರೋದ್ರಲ್ಲಿ ಸ್ವಲ್ಪ ನ್ಯಾಯವಾಗಿ ಸ್ವಲ್ಪ ಹೆದರಿಕೆ ಇತ್ತು. ಜನ ಏನಿದ್ರಲ್ಲ, ಆ ಜನರೇಷನ್ ಇನ್ನೂ ಇತ್ತು. ಹೌದು. ಸರ್ ಇನ್ನೊಂದು ವಿಷಯ ಹೇಳ್ತಾ ಇದ್ದೇನೆ. ಇಲ್ಲಿ ಸಿರ್ಸಿ ಮತ್ತು ಸಿರ್ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿಂದ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಯಾವುದೇ ಸ್ಪೆಷಲ್ ಹೊಸ ಹಾಸ್ಪಿಟಲ್ ಇಲ್ವೇ ಇಲ್ಲ ಅಂತ, ಹಾಸ್ಪಿಟಲ್ ಇಲ್ವೇ ಇಲ್ಲ ಅಂತೇಳಿ. ನಮ್ಗೆ ಏನೇನೋದು ತೊಂದರೆ ಆದ್ರೂ ನಾವು ಎಲ್ಲಿ ಮಂಗಳೂರಿಗೆ ಹೋಗ್ಬೇಕು, ಶಿವಮೊಗ್ಗ ಹೋಗ್ಬೇಕು, ಶಿವಮೊಗ್ಗ ಹೋಗ್ಬೇಕು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡ್ಬೇಕು ಅಂತೇಳಿ ಎಲ್ಲರೂ ಎಲ್ಲಾ ರೀತಿಯಿಂದನೂ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೂವರೆಗೂ ಆಗ್ತಾ ಇಲ್ಲ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕಾಗ್ತದೆ. ಬೇರೆ ಭಾಗದ ಜನರು ಅವ್ರು ಪುಣ್ಯ ಮಾಡಿರ್ಬೇಕೇನೋ, ಅವ್ರಿಗೆ ಅಲ್ಲೆಲ್ಲ ಸಿಕ್ಕಿದ್, ನಾವೆಲ್ಲ ಇಲ್ಲಿಂದ ಮತ್ತೆ ಆ ಕಡೆ ಹೋಗ್ಬೇಕಾಗ್ತದೆ. ಎಷ್ಟು ಪ್ರಯತ್ನ ಮಾಡಿದ್ರು ಇನ್ನೂವರೆಗೂ ಆಗ್ತಾ ಇಲ್ಲ. ಇದಕ್ಕೇನು ಯಾವ್ದೋ ಸಣ್ಣ ಪುಟ್ಟದಕ್ಕೆ ತುಂಬಾ ಮಾತಾಡ್ತಾರೆ ನಮ್ಮ ಸರ್ಕಾರ. ಬೇಕಾಗ್ತದೆ. ಎಲ್ಲದಕ್ಕೂ ಇಲ್ಲೇ ಮಾಡ್ಬೇಕಾಗ್ತದೆ. ಪ್ರೈಮರಿ ಟ್ರೀಟ್ಮೆಂಟ್ ಆಗ್ಬಹುದು, ಸೆಕೆಂಡ್ ಇದಕ್ಕೆಲ್ಲ ದೊಡ್ಡ ಹಾಸ್ಪಿಟಲ್ ಬೇಕಾಗ್ತದೆ, ಬೇಕಾಗ್ತದೆ. ಇದೊಂದು ದಯವಿಟ್ಟು ಎಲ್ಲರೂ ಕೇಳಬೇಕು. ಸಿರ್ಸಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕೇ ಬೇಕು. ತಾಲೂಕಿಗೊಂದು ಬೇಕು. ಹೌದು, ಹೇಗೆ ರೋಗಗಳು ಜಾಸ್ತಿ ಈಗ ನಮ್ಮ ತಾಲೂಕಿಗೆ ಇದು ನಮ್ಮ ಜಿಲ್ಲೆಗೆ ಇಲ್ಲ. ಆದ್ರೆ ಇನ್ನು ನೋಡ್ರಿ ಆ ತರದ ಪರಿಸ್ಥಿತಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕಾಗಿದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮೆಡಿಸಿನ್ ಬೇಕೇ ಬೇಕಾಗ್ತದೆ. ನಾವು ಅದು ಏನ್ ಇಮಿಡಿಯೇಟ್ಲಿ ಬೇಕು ಅಂದ್ರೂ ಸಹಿತನು ನಾವು ಎಷ್ಟು ದೂರ ಹೋಗ್ಬೇಕು, ಅಲ್ಲಿವರೆಗೆ ಹೋಗ್ಬೇಕಾದ್ರೆ ಅವ್ನ ಪ್ರಾಣ ಉಳಿಬೇಕಲ್ಲ. ಇಮಿಡಿಯೇಟ್ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಅದಕ್ಕಾಗಿ ಇದು ಅವರ ಅಭಿಪ್ರಾಯ. ನಾವು ಇವರನ್ನ ಸಮಾಜಕ್ಕೆ ಪರಿಚಯಿಸೋಣ. ಈ ಆಸ್ಪತ್ರೆ ಬಗ್ಗೆ ಅಂತನೂ ಇವ್ ನಮ್ಗೆ ರಾಜಕಾರಣಿಗಳು ನಮ್ಗೆ ಆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ನಾವು ಒಳ್ಳೆ ರಾಜಕಾರಣವನ್ನ ಕಟ್ಟಿ ಜನರಿಗೆ ಒಳ್ಳೆ ನೈತಿಕತೆಯನ್ನು ತುಂಬಿ ಜನರಲ್ಲಿ ಜಾಗೃತಿ ಮೂಡಿಸಿ ಆ ಮೂಲಕ ನಾವು ಪಡ್ಕೊಳ್ಳುವಂತ ಅನಿವಾರ್ಯತೆ ಬಂದೋಗಿದೆ ಈಗ. ಹಾಗಾಗಿ ನಾವು ನಮ್ಮ ಸರ್ ಬಗ್ಗೆ ನಾವು ಜನರಿಗೆ ಪರಿಚಯಿಸೋಣ. ಆಮೇಲೆ ಇವ್ರದ್ದು ವೃತ್ತಿ ಜೀವನದ ಬಗ್ಗೆ ಅದೇ ಸರ್, ನಿಮ್ಗೆ ತುಂಬಾ ಸಮಾಧಾನಕರವಾಗಿ ನೀವು ವೃತ್ತಿ ಜೀವನವನ್ನ ನಿರ್ವಹಿಸಿದ್ದೀರಿ. ಅಲ್ಲ, ಇವರು ಭಕ್ತಿ ಜೀವನ ಅನ್ನೋಕ್ಕಿಂತ ನಾವು ಸಲ್ಲಿರ್ಬೇಕಾದ್ರೆ ಬರ್ತಾ ಇದ್ದೀವಿ ಇದನ್ನ ವಿವೇಕಾನಂದ ಕೇಂದ್ರ ಅಂತೇಳಿ. ಇವರು ಅವಾಗಿಂದನೇ ಏನೋ ಈಗ ಎಜುಕೇಶನ್ ಇಲ್ಲದೆ ಇರೋ ಕಡೆ ಆ ರೀತಿ ಒಂದು ಸಾಮಾಜಿಕ ಕಾರ್ಯ ಅಲ್ಲ ಅವ್ರದ್ದು. ಅವ್ರು ಅಲ್ಲಿ ಸೇವೆ ಇದೆ, ಕೂಡ ನಡೆಸ್ತಾ ಇದ್ರು ಬ್ರದರ್. ಸಾಮಾಜಿಕ ಕಾರ್ಯಗಳು, ಜಾಗೃತಿ ಮೂಡಿಸೋದು, ಇದೆಲ್ಲ ನಾನು ಆಕ್ಚುಲಿ ಸಣ್ಣ ಇರ್ಬೇಕಂದ್ರೆ ನಾನು ಇಲ್ಲಿ ಬಂದ್ ಹೋಗಿದ್ದೀನಿ. ಸರ್, ನಾನು ಕೇಳೋದು ನಿಮ್ಗೆ ಇಷ್ಟೊಂದು ಸುಮಾರು ಎಷ್ಟು ವರ್ಷದ ಸರ್ವಿಸ್ ನಿಮ್ಗೆ? 28 years ಸರ್ವಿಸ್. ಬಹುಶಃ ನೀವು ಒಂದೇ ₹1 ಲಂಚ ಮುಟ್ಟಿಲ್ಲ ಅನ್ಸುತ್ತೆ ನಿಮ್ಮನ್ನ ನೋಡುವಾಗ. ನೋಡಿ, ಇವರು ಸಮಾಜಕ್ಕೆ ಆದರ್ಶಪ್ರಾಯರಾಗಿರ್ಬೇಕು. ಇಂಥ ಡಾಕ್ಟರ್ಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ? ಎಲ್ಲಾದ್ರೂ ಇದೆಯಾ ಲಂಚ ತಗೊಳ್ಳದೆ ತನ್ನ ಜೀವಮಾನದಲ್ಲಿ ಸರ್ಕಾರಿ ಉದ್ಯೋಗ, ಅದು ವಿಶೇಷವಾಗಿ ಡಾಕ್ಟರ್ ವೃತ್ತಿಯನ್ನ ನಿರ್ವಹಿಸುವ ಯಾವ್ದಾದ್ರು ಒಂದು ಉದಾಹರಣೆ ಡಾಕ್ಟರ್ ಇದ್ರೆ ಹೇಳಿ. ಶಿರಸಿಯಲ್ಲಿದ್ದಾರೆ. ನಾನು ಕೇಳ್ತಾ ಇರೋದು ಶಿರಸಿ ಜನತೆಗೆ ಇಷ್ಟೇ, ಇವರನ್ನ ಹುಡುಕಿ ನೀವು ನಿಮ್ಮದೇ ತಾಲೂಕಿನವರು, ನೀವು ಪ್ರತಿಯೊಂದು ಸಾರ್ವಜನಿಕ ಕಾರ್ಯಕ್ರಮ ಏನ್ ಮಾಡ್ತೀರಾ ಅಲ್ಲೆಲ್ಲ ಇವ್ರನ್ನ ಕರೆದು ಸನ್ಮಾನಿಸಿ. ಇವರ ಕೀರ್ತಿ ಇನ್ನೂ ಹೆಚ್ಚಬೇಕು. ಜೊತೆಗೆ ಇಂಥವ್ರು ಇನ್ನೂ ನಮ್ಮಲ್ಲಿ ಇನ್ನೂ ಹುಟ್ಟಬೇಕು, ಹುಟ್ಟಿದವರು ಆತರ ಇರಬೇಕು ಅಂತ ನಾನು ಆಸೆಪಡ್ತೀನಿ. ಇವರು ಆ ಮೂಲಕ ಪಡೆದುಕೊಳ್ಳುವಂತಹ ಗೌರವ ಇನ್ನಷ್ಟು ಸರ್ಕಾರಿ ಸೇವಕರಿಗೆ ಆದರ್ಶವಾಗಲಿ. ಆ ಕಾರಣಕ್ಕಾಗಿ ಇವರ ದಾರಿಯಲ್ಲೇ ಮುಂದೆ ಇನ್ನು ಉಳಿದವರು ಕೂಡ ಸಾಗ್ಲಿ ಅನ್ನುವಂಥದ್ದು ನಮ್ಮದೊಂದು ಆಸೆ, ಬಯಕೆ. ಹಾಗಾಗಿ ಇವರಿಗೆ ನಾವೊಂದು ಸನ್ಮಾನ ಕಾರ್ಯಕ್ರಮವನ್ನ ಮಾಡೋಣ. ಸರ್, ನಿಮ್ಗೆ ಇನ್ನೇನಾದ್ರೂ ಹೇಳೋದಿದ್ಯಾ ನಿಮ್ಮ ವೃತ್ತಿಯ ಬಗ್ಗೆ? ನೀವು ತುಂಬಾ ಖುಷಿಯಾಗಿದ್ದೀರಾ ಅಲ್ವಾ? ನಾವಂತೂ ನಿಮ್ಮನ್ನ ನೋಡಿ ತುಂಬಾ ಖುಷಿಯಾಗಿದ್ದೀವಿ. ನಮಗಂತೂ ತುಂಬಾ. ಈಗ ಪ್ರೈವೇಟ್ ಕ್ಲಿನಿಕ್ ನಡೆಸ್ತಾ ಇದ್ದೀರಾ ಅಲ್ವಾ?
ಮತ್ತೆ ಇನ್ನೇನಾದ್ರೂ ಸಮಾಜಕ್ಕೆ ನೀವು ಹೇಳ್ಬೇಕು ಅಂತ ಆಸೆ ಸರ್, ಈಗ ಪಡ್ತೀರಾ? ಸರ್ಕಾರಿ ಆಸ್ಪತ್ರೆ ಈಗ ಹೇಗ್ ಮುಂದುವರಿಬೇಕು, ಏನೇನ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಲ್ಲ, ನಿಮ್ ಇದ್ರ ಬಗ್ಗೆ ಎಲ್ಲ ಫೆಸಿಲಿಟಿ ಎಲ್ಲ ಪ್ರೊವೈಡ್ ಮಾಡಿದ್ರೆ ಡಾಕ್ಟರ್ಸ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಎಲ್ಲ ಅನುಭವ ಇರೋದ್ರಿಂದ ಈಗಿನ ಸರ್ಕಾರಿ ಆಸ್ಪತ್ರೆ ಇರ್ಲಿ, ಅವ್ರು ಹೇಳೋದ್ ಕೇಳಿ. ಫೆಸಿಲಿಟಿ ಎಲ್ಲ ಪ್ರೊವೈಡ್ ಮಾಡ್ಬೇಕು, ಆವಾಗ ನಮ್ಗೆ ಕೆಲಸ ಮಾಡ್ಲಿಕ್ಕೂ ಸಂತೋಷ ಆಗ್ತದೆ. ಇಂಟ್ರೆಸ್ಟ್ ಬರುತ್ತೆ. ಇಲ್ಲ ಅಂದ್ರೆ ನೀವು ಎಲ್ಲರಿಗೂ ಬೇರೆ ಕಡೆ ಹೋಗ್ರಿ ಅಂದ್ರೆ ಪಾಪ ಅವರು ಜೀವದ ಕೈಯಲ್ಲಿ ಇಟ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಬೇರೆ ಕಡೆ ಹೋಗಿದ್ರೆ ಆಗಲ್ಲ. ಆ ಫೆಸಿಲಿಟಿ ಕೊಡ್ಬೇಕು, ಕೊಟ್ರೆ ಮಾತ್ರ ನಮ್ಗೆ ಮುಂದೆ ಕೆಲಸ ಮಾಡ್ಲಿಕ್ಕೆ ಆಮೇಲೆ ಡಾಕ್ಟರ್ಗಳು ಕೆಲವೊಂದು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ. ನಾನೇ ಹೋಗಿ ಒಂದೆರಡು ಸತಿ ಒಂದೊಂದ್ ದಿನ ಮಿಸ್ ಆಗುತ್ತೆ ಆದ್ರೆ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಬರದಿರುವಂತದ್ದು ದೊಡ್ಡ ತಪ್ಪು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಶಿರಸಿಯಿಂದ ತುಂಬಾ ಕಡೆ ಬೇರೆ ಬೇರೆ ಕಡೆ ಕಳಿಸೋದಂತೆ, ಅಲ್ಲೋಗಿ ಇಲ್ಲೋಗಿ ಅಂತ. ಇಲ್ಲಿನ ಸರಿಯಾದ ಸೌಲಭ್ಯಗಳಿಲ್ಲ ಆಸ್ಪತ್ರೆಗಳಲ್ಲಿ, ಜೀವ ಕೈಯಲ್ಲಿಟ್ಕೊಂಡೇ ಬಂದಿರ್ತಾರೆ ಅಲ್ವಾ ಸರ್. ಮತ್ತೆ ಇನ್ನೊಂದ್ ಕಡೆ ಹೋಗಿ ಅಂದಾಗ ಪೇಷಂಟ್ ಗಳಿಗೆ ಬಹುಶಃ ಬಹಳ ಬೇಜಾರಾಗುತ್ತೆ. ಕೆಲವೊಮ್ಮೆ ಫೆಸಿಲಿಟಿ ಬೇಕು. ಫೆಸಿಲಿಟಿ ಬೇಕು. ಬಹುಶಃ ಇಷ್ಟು ವರ್ಷದಿಂದ ಗೆದ್ದು ಆರಿಸಿ ಬಂದು ನಮ್ಮನ್ನ ಆಳಿದಂತಹ ರಾಜಕಾರಣಿಗಳು ಬರೀ ಆಳಿದ್ದಷ್ಟೇ ವಿನಃ ಏನೂ ಅಭಿವೃದ್ಧಿಯನ್ನ ಮಾಡಿಲ್ಲ. ಶಿರಸಿಗೆ ಒಂದು ಸುಸಜ್ಜಿತ ಆಸ್ಪತ್ರೆ ಖಂಡಿತ ಬೇಕು. ಈಗಿನ ಶಾಸಕರ ಅವಧಿಯಲ್ಲಾದ್ರೂ ಇದು ಆಗುತ್ತಾ ಅಂತ ಕಾಯ್ದು ನೋಡೋಣ. ಬಹುಶಃ ಜನ ಇಲ್ಲಿನ ಜನ ಒತ್ತಡ ಹಾಕಿದ್ರೆ ಖಂಡಿತ ತರಬಹುದು. ಆಗದೆ ಇರುವಂತ ಕೆಲಸ ಏನಿಲ್ಲ. ನಾವು ಟ್ಯಾಕ್ಸ್ ಕಟ್ಟಲ್ವಾ, ನಾವು ತೆರಿಗೆ ಕಟ್ಟೋದೇನೆ ಇವರು ತಿಂದು ಉಂಡು ತೇಗ್ಲಿ ಅಂತನ, ಇವರ ಸಂಪತ್ತು ಸಾಮ್ರಾಜ್ಯ ವಿಸ್ತರಣೆ ಮಾಡ್ಲಿ ಅಂತನ? ಖಂಡಿತ ಅಲ್ವಾ ಸರ್. ಅಂದ್ರೆ ಆಮೇಲೆ ಈಗ ನಮ್ಗೆ ಇವರು ಮಾತಾಡ್ಸಿದ್ಮೇಲೆ ಇನ್ನೊಂದು ವಿಚಾರ ಏನು ನಮ್ಗೆ ತಿಳಿತು ಅಂತಂದ್ರೆ, ಅದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬೇಕಾದ ಇಕ್ವಿಪ್ಮೆಂಟ್ಸ್ಗಳು, ಸಲಕರಣೆಗಳು, ಮತ್ತೆ ಸಂಬಂಧಪಟ್ಟ ಫೆಸಿಲಿಟಿಗಳು, ಔಷಧಿಗಳು, ಆಮೇಲೆ ಎಕ್ಸ್ಪರ್ಟ್ ಸ್ಟಾಫ್ಸ್ಗಳು, ಇಂಥವ್ರದೆಲ್ಲ ಕೊರತೆ ಇದೆ. ನಿಮ್ಮ ಅವಧಿಯಲ್ಲೂ ಇದೇ ತರ ಕೊರತೆಗಳು ತುಂಬಾ ಆಗಿದೆ ಸರ್? ನಿಭಾಯಿಸ್ಕೊಂಡು ಹೋಗ್ಬೇಕು. ಅದೇ ಇದು ಆ ತರ ಒತ್ತಡದ ಪೇಷಂಟ್ಗಳು ಕಡಿಮೆ ಇದ್ರ ಅನ್ಸುತ್ತೆ ಅವಾಗ. ಈಗಲೂ ಇದ್ದಾರೆ, ಈಗ ರೋಗ ಜಾಸ್ತಿ. ಹಾಗಾಗಿ ಇಷ್ಟು ತುಂಬಾ ಬಿಸಿ. ಹಾಗಾಗಿ ಈಗ ನಾವು ಸಾರ್ವಜನಿಕರಿಗೆ ತೋರಿಸಿರುವಂತ ಪ್ರಾಮಾಣಿಕ ನಿವೃತ್ತ ಸರ್ಕಾರಿ ವೈದ್ಯರು. ಹಾಗಾಗಿ ಸರ್, ನೀವೇನಾದ್ರೂ ಸಮಾಜಕ್ಕೆ, ಜನರಿಗೆ ಏನಾದ್ರೂ ಸಂದೇಶ ಹೇಳೋದಿದ್ರೆ ಹೇಳಿ ಸರ್. ಅಲ್ಲ, ಆಕ್ಚುಲಿ ಜನರು ಸ್ವಲ್ಪ ಇದು ಮಾಡ್ಬೇಕಲ್ಲ. ನಾವು ತುಂಬಾ ಇದ್ರದಲ್ಲಿ ಇರ್ತೇವೆ, ಎಲ್ಲ ಪೇಷಂಟ್ ಅನ್ನು ನೋಡ್ಬೇಕಾದ್ರೆ ಅವರು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ನಾವಂತೂ ನಾವು ಇದೇ ಪ್ರೊಫೆಷನ್ ಬಂದ್ಮೇಲೆ ಕೆಲಸ ಮಾಡೇ ಮಾಡ್ತೇವೆ. ಸ್ವಲ್ಪ ಅದನ್ನು ಜನರು ತಾಳ್ಮೆಯಿಂದ ಇರಬೇಕು. ಅಲ್ಲ, ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ಚಿಕಿತ್ಸೆಗೆ ನೀವುಗಳು ಡಾಕ್ಟರ್ಗಳು ಚಿಕಿತ್ಸೆ ಕೊಡೋದಕ್ಕೆ ಬೇಕಾದಂತ ಕೆಲವೊಂದು ಕೊರತೆಗಳ ಬಗ್ಗೆ ಹೇಳಿದ್ರಲ್ವಾ, ಆ ಕೊರತೆಯನ್ನ ಪಡ್ಕೋಬೇಕು ಅಂತಂದ್ರೆ ಜನಗಳು ಹೇಗೆ ಸಹಕರಿಸಬೇಕು, ಯಾವ ಮೂಲಕ ಜನರು ಹೇಳ್ಬೇಕಲ್ಲ. ಅದು ಈ ತೊಂದ್ರೆ ಇದೆ ಅಂತ ಹೇಳಿ ಅಲ್ಲಿ ಹೋದ್ರೆ ಏನು ಸಿಗಲ್ಲ ಅಂತ ಹೇಳಿದ್ರೆ ಮಗು ಅದ್ರಲ್ಲೇ ತಾಯಿ ಹಾಲು ರೂಟ್ ಲೆವೆಲ್ ನಿಂದಾನೇ ಬರ್ಬೇಕಾದ್ರೆ ಜನರೇ ಕೇಳ್ಬೇಕು ನಮ್ಗೆ ಇಂಥದ್ದು ಬೇಕು ಅಂತ. ಮೆತ್ತಗೆ ಕೇಳಿದ್ರೆ ನಾಟೋದಿಲ್ಲ ದಪ್ಪ ಚರ್ಮದ ಸರ್ಕಾರಗಳಿಗೆ. ನಮ್ಮ ಅಧ್ಯಕ್ಷರು ಹೇಳ್ದಾಗೆ ನಾವು ಅದನ್ನ ಸ್ವಲ್ಪ ಅವರ ಲೆವೆಲ್ಗೆ ರೂಢಾಗೆ ಕೇಳ್ಬೇಕು ಅನ್ಸುತ್ತೆ. ಕೇಳಿದ್ರೆ ಎಲ್ಲಾದ್ರೂ ಬರ್ಬೋದು. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ಅದು ಕೆಲವರು ಎಲ್ಲರೂ ಅಂತಲ್ಲ, ಸ್ವಲ್ಪ ದಾಂಡಿಗರ್ ತರ ವರ್ತನೆ ಮಾಡುವಂತವ್ರು ಆಸ್ಪತ್ರೆಗೆ ಹೋಗ್ತಾರೆ. ಅವನಿಗೇನೋ ಬ್ಯಾಕ್ ಗ್ರೌಂಡ್ ಇದೆ ಅಂದ್ರೆ ಡಾಕ್ಟರ್ಗಳಿಗೆ ಧಮಕಿ ಹಾಕೋದು. ಅವನ ಆಸ್ಪತ್ರೆ ಸರಿಯಾಗಿದೆಯಾ ನೋಡ್ಕೊಳ್ಳೋದಕ್ಕೆ ಅಂತೇಳಿ ಅವನ ಜನಪ್ರತಿನಿಧಿಗಳನ್ನ ಇಟ್ಟವಾಗ ಅವನ ಹತ್ರ ನನಗೆ ನೋಡ್ರಿ ಜನಪ್ರತಿನಿಧಿಗಳೇ ನಮ್ಮ ಆಸ್ಪತ್ರೆಗಳು ಸರಿಯಾಗಿಲ್ಲ ಅಂತೇಳಿ ಕೇಳಬೇಕಾದವ್ರ ಹತ್ರ ಕೇಳೋದಿಲ್ಲ. ಅವನೇನೋ ಅವನ ಬ್ಯಾಕ್ ಗ್ರೌಂಡ್ ಏನೋ ಇದು ದಾಂಡಿಗನಾಗಿ ಅಲ್ಲಿ ಹೋಗಿ ಧಮಕಿ ಹಾಕೊಂಡ್ ಬರುವಂತದ್ದು, ಈ ತರ ವಿಚಾರ ಮಾಡುವಂತ ಮನಸ್ಥಿತಿಯ ಜನರು ಕೂಡ ಇದ್ದಾರೆ. ಅದು ಕೂಡ ಬದಲಾಗ್ಬೇಕು. ಅದು ನಮಗೆ ಇವ್ರ ಮುಖಾಂತರ ತಿಳಿದಿರುವಂತ ಮಾಹಿತಿ ಏನು ಅಂತಂದ್ರೆ, ಅದೇ ಸಮಸ್ಯೆಗಳು ಬೇಕಾದಷ್ಟು ಕೊರತೆಗಳು ಇರ್ತವೆ. ಇವೆಲ್ಲ ನಿಭಾಯಿಸಬೇಕಾಗಿರುವಂತದ್ದು ಕೂಡ ನಮ್ಮ ಇಲಾಖೆಗಳ ಮೇಲ್ಮಟ್ಟದಿಂದ ಅದು ಬರುವಂತದ್ದು, ಮತ್ತೆ ಅದನ್ನ ಸರಿಯಾಗಿ ನಿರ್ವಹಿಸೋದ ಹಾಗೆ ನೋಡ್ಕೊಳ್ಳೋದಕ್ಕೆ ಇರೋದು ಕೂಡ ನಮ್ಮ ಜನಪ್ರತಿನಿಧಿಗಳು. ಇವ್ರುಗಳು ಸರಿಯಾಗಿದ್ರೆ ಮಾತ್ರ ನಮಗೆ ಸೌಲಭ್ಯ ಸೌಕರ್ಯಗಳು ಸಿಗ್ತವೆ. ಹಾಗಾಗಿ ಈಗ ಸನ್ಮಾನ ಮಾಡೋಣ. ತುಂಬಾ ಮಾತಾಡ್ತೀನಿ. ಇವರೇ ಮಾಡಿದ್ದೆ ಅವರು ಮಾಡಿ. ಈಗ ವೆಂಕಟೇಶ್ ಅವ್ರು ಮಾಡಿ ಟಿ ಶರ್ಟ್ ಹಾಕಿದ್ದಲ್ಲ, ಶಾಲ ಹಾಕೋದು ಸ್ವಲ್ಪ ಹೇಳ್ಕೊಂಡು ಈಗ ಇವರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ನಮ್ಮ ಕೈಲ ನಾವೇನು ಆಡಂಬರದ ಆಚರಣೆಗಳನ್ನ ಮಾಡುವಂತಹ ಪಕ್ಷದವರಲ್ಲ, ಆದ್ರೂ ಕೂಡ ಸರಳವಾಗಿ ಗೌರವಯುತವಾಗಿ ಆತ್ಮತೃಪ್ತಿಯಿಂದ ಸರಿಗೆ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದೇವೆ.
ಇದು ಅವರ ಒಂದು ಇಲ್ಲಿಯ ತನಕ ಅವರ ಒಂದು ಸೇವೆಗೆ ನಿಸ್ವಾರ್ಥ ಪ್ರಾಮಾಣಿಕ ನಮ್ಮ ಕಡೆಯಿಂದ ಸೇವೆಗೆ ಒಂದು ಗೌರವ. ಸಣ್ಣ ಗೌರವ. ಯಾಕೆ ಪರವಾಗಿಲ್ಲ. ಫೋಟೋ ತಗೊಳ್ಳ. ಖಂಡಿತ ಶಿರಸಿ ಜನ ಇವ್ರನ್ನ ಎಲ್ಲ ಸಾರ್ವಜನಿಕರ ಸಮಾರಂಭಗಳಲ್ಲಿ ಕರೆದು ಸನ್ಮಾನ ಮಾಡಿ ಇಂಥವರು ಇನ್ನೂ ನಮ್ಮ ಸಮಾಜಕ್ಕೆ ಬರ್ಲಿ ಅಂತ ಪ್ರೇರೇಪಣೆ ಕೊಡ್ಬೇಕು. ದಯವಿಟ್ಟು ನಾವು ತುಂಬಾ ಜನರನ್ನ ಮತ್ತೆ ತುಂಬಾ ಸರ್ಕಾರಿ ನೌಕರರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಹೋಗಿ ವೇದಿಕೆ ಮೇಲೆ ಕೂತ್ಕೊಂಡು ಸನ್ಮಾನ ಮಾಡೋದನ್ನ ನೋಡಿದ್ದೇವೆ ನಾವು. ಆದ್ರೆ ಅವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಂಪಾದನೆ ಮಾಡಿ ಆ ಕಾರ್ಯಕ್ರಮಗಳಿಗೆ ಒಂದಿಷ್ಟು ಡೊನೇಷನ್ ಕೊಟ್ಟಿರ್ತಾರೆ. ಅಂತವರು ಸನ್ಮಾನ ಮಾಡಿಸ್ಕೊಂಡು ಬರ್ತಾರೆ. ನ್ಯಾಯವಾಗಿ ಸೇವೆ ಸಲ್ಲಿಸಿ ಪ್ರಾಮಾಣಿಕವಾಗಿ ಇಂಥವರಿಗೆ ಕೇವಲ ನಾವು KRS ಪಕ್ಷದವರು ಮಾತ್ರ ಮಾಡ್ತಾ ಇಲ್ಲ ಸರ್ ಸನ್ಮಾನವನ್ನ. ನಮ್ಮ ವೀಕ್ಷಕರು ಸಾರ್ವಜನಿಕರು ನಮ್ಮ ಇದು ಲೈವ್ ಅನ್ನ ನೋಡ್ತಾ ಇರುವಂತವರು ಕೂಡ ಈ ಒಂದು ನಿಮ್ಮ ಸನ್ಮಾನದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಅವರೆಲ್ಲರ ಪರವಾಗಿ ನಿಮ್ಗೆ ನಾವು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ನಮಸ್ಕಾರ. ಓಕೆ.